ಕಾಗದಗಳಲ್ಲಿ ಮಾತ್ರ ಸ್ವಚ್ಛ ಭಾರತ್ ಯೋಜನೆ ಜೋರಾಗಿ ಸಾಗುತ್ತಿರುವಂತೆ ತೋರಿಸಿದರೂ ನೆಲದ ಮಟ್ಟದಲ್ಲಿ ಅದರ ವಾಸ್ತವ ಚಿತ್ರಣ ಹೇಗಿದೆ ಎಂಬುದಕ್ಕೆ ಕುಷ್ಟಗಿ ತಾಲೂಕಿನ ಮೂಗನೂರು ಗ್ರಾಮವೇ ಕಣ್ಣಿಗೆ ಕಟ್ಟುವ ಉದಾಹರಣೆಯಾಗಿದೆ. ಗ್ರಾಮದ ಹೃದಯ ಭಾಗವೇ ಇಂದು ಕೊಳಚೆ ನೀರಿನ ಕೆರೆಯಾಗಿ ಮಾರ್ಪಟ್ಟಿದ್ದು ಜನಜೀವನ ದುರ್ವಾಸನೆಯಲ್ಲೇ ನರಳುತ್ತಿದೆ. ಗ್ರಾಮದ ಪ್ರಮುಖ ಪ್ರದೇಶಗಳಲ್ಲಿ ವಿಶೇಷವಾಗಿ ಕುಡಿಯುವ ನೀರಿನ ಟ್ಯಾಂಕ್ ಸುತ್ತಮುತ್ತ ನಿರಂತರವಾಗಿ ಕೊಳಚೆ ನೀರು ಹರಿದು ನಿಂತಿರುವುದು ಆತಂಕಕಾರಿಯಾಗಿದೆ. ಇದೇ ನೀರನ್ನು ಜನರು ದಿನನಿತ್ಯ ಉಪಯೋಗಿಸುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನೂ ದುಸ್ಥಿತಿ ಎಂದರೆ ಗ್ರಾಮದ ರಸ್ತೆಗಳ ಪಕ್ಕದಲ್ಲೇ ಬಯಲು ಶೌಚ ನಡೆಯುತ್ತಿರುವುದು. ಸ್ವಚ್ಛ ಭಾರತ್ ಹೆಸರಿನಲ್ಲಿ ಲಕ್ಷಾಂತರ ರು ಖರ್ಚು ಮಾಡಿದ ದಾಖಲೆಗಳು ಇದ್ದರೂ ವಾಸ್ತವದಲ್ಲಿ ಶೌಚಾಲಯಗಳ ಕೊರತೆ ಹಾಗೂ ಅವುಗಳ ನಿರ್ವಹಣೆಯ ಲೋಪ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಇದು ಯೋಜನೆಯ ಹೆಸರಿನಲ್ಲಿ ನಡೆದಿರುವ ಭ್ರಷ್ಟಾಚಾರದ ದರ್ಪಣವೇ ಸರಿ ಎನ್ನುವ ಮಾತುಗಳು ಗ್ರಾಮಸ್ಥರಲ್ಲೇ ಕೇಳಿಬರುತ್ತಿವೆ. ಗ್ರಾಮದ ವಿವಿಧ ಭಾಗಗಳಲ್ಲಿ ನಿಂತುಕೊಂಡಿರುವ ಕೊಳಚೆ ನೀರು ಸೊಳ್ಳೆಗಳ ಪೋಷಕ ನೆಲೆಯಾಗಿ ಪರಿಣಮಿಸಿದ್ದು ಡೆಂಗ್ಯೂ, ಮಲೇರಿಯಾ ಸೇರಿದಂತೆ ವಿವಿಧ ಸಾಂಕ್ರಾಮಿಕ ರೋಗಗಳ ಭೀತಿ ಮನೆ ಮಾಡಿದೆ. ಗಬ್ಬೆದಿರುವ ದುರ್ವಾಸನೆ ಸಹಿಸುವಂತಿಲ್ಲದ ಮಟ್ಟಕ್ಕೆ ಏರಿದ್ದು ಜನರು ತಮ್ಮ ಮನೆಯ ಬಾಗಿಲು ತೆಗೆಯಲು ಕೂಡ ಹೆದರುವ ಪರಿಸ್ಥಿತಿ ಉಂಟಾಗಿದೆ. ಅಭಿವೃದ್ಧಿ ಹೆಸರಿನಲ್ಲಿ ಹಣ ಬಿಡುಗಡೆಯಾದರೂ ನೈಜವಾಗಿ ಯಾವುದೇ ಕಾಮಗಾರಿಗಳು ಸಮರ್ಪಕವಾಗಿ ನಡೆದಿಲ್ಲ ಎಂಬ ಆರೋಪಗಳು ಗಟ್ಟಿಯಾಗಿ ಕೇಳಿಬರುತ್ತಿವೆ. ದಾಖಲೆಗಳಲ್ಲಿ ಮಾತ್ರ ಸ್ವಚ್ಛತಾ ಕಾರ್ಯ ನಡೆದಂತೆ ತೋರಿಸಿ ವಾಸ್ತವದಲ್ಲಿ ಗ್ರಾಮವನ್ನು ಅನೈರ್ಮಲ್ಯದ ಹಗ್ಗಳಿಗೆ ತಳ್ಳಿರುವುದು ಗ್ರಾಮ ಪಂಚಾಯಿತಿ ಆಡಳಿತದ ನಿರ್ಲಕ್ಷ್ಯವೋ ಅಥವಾ ಹಗರಣವೋ ಎಂಬ ಪ್ರಶ್ನೆ ಉದ್ಭವಿಸಿದೆ. ಸಾರ್ವಜನಿಕರ ಆರೋಗ್ಯದೊಂದಿಗೆ ಆಟವಾಡುವ ಇಂತಹ ನಿರ್ಲಕ್ಷ್ಯವನ್ನು ತಕ್ಷಣವೇ ತಡೆಗಟ್ಟಬೇಕು. ಸಂಬಂಧಿಸಿದ ಅಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಕೊಳಚೆ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಹಿಡಿಯಬೇಕು. ಜೊತೆಗೆ ಯೋಜನೆ ಹಣದ ಬಳಕೆ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಇನ್ನಾದರೂ ಎಚ್ಚೆತ್ತುಕೊಳ್ಳದಿದ್ದರೆ ಸ್ವಚ್ಛ ಭಾರತ್ ಎಂಬ ಮಹತ್ವಾಕಾಂಕ್ಷಿ ಯೋಜನೆ ಕೇವಲ ಕಾಗದದಲ್ಲೇ ಉಳಿದು ಗ್ರಾಮೀಣ ಭಾರತ ದುರ್ವಾಸನೆಯಲ್ಲೇ ಮುಳುಗುವ ಪರಿಸ್ಥಿತಿ ದೂರದಲ್ಲಿಲ್ಲ.